ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಆಸೆ ಇರುತ್ತೆ ರಾಯರು ನಮ್ಮ ಕನಸಲ್ಲಿ ಬರಬೇಕು, ನಮ್ಗೆ ಅನುಗ್ರಹನ ನೀಡಬೇಕು ಅಂತ. ಅಷ್ಟು ಕನಸು ನಿಮಗೆ ನೆರವೇರಿಲ್ಲ, ಇದುವರೆಗೂ ರಾಯರು ನಿಮ್ಮ ಕನಸಲ್ಲಿ ಬಂದೇ ಇಲ್ಲ. ನಾನು ರಾಯರ ಪೂಜೆನ ಎಷ್ಟು ದಿವಸದಿಂದ ಮಾಡ್ತಾಯಿದ್ದೀನಿ, ಆದರೂ ನಾನು ಒಂದು ದಿವಸನೂ ರಾಯರು ಕಾಣಿಸೇ ಇಲ್ಲ ಅನ್ನೋರು ಈ ಕೆಲಸನ ಮಾಡ್ಬೋದು. ರಾಯರನ್ನ ಕಣ್ಮುಂದೆ ತಂದ್ಕೊಳ್ಳೋದು, ರಾಯರನ್ನ ಕನಸಲ್ಲಿ ತಂದ್ಕೊಳ್ಳೋದು ಹೇಗೆ ಅಷ್ಟೇ ಅಲ್ಲದೆ ರಾಯರ ವಿಷಯದಲ್ಲಿ ರಾಯರು ಪೂಜೆ ಮಾಡಬೇಕಾದ್ರೆ, ರಾಯರು ನೆನಿಬೇಕಾದ್ರೆ ನಾವು ಯಾವ ಮಿಸ್ಟೇಕ್ನ ಮಾಡಬಾರ್ದು, ಯಾವ ತಪ್ಪುಗಳಿಂದ ರಾಯರು ನಮ್ಮ ಕನಸಲ್ಲಿ ಬಂದಿಲ್ಲ ಅನ್ನೋ ವಿಷಯನ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಕನಸಲ್ಲಿ ರಾಯರು ಖಂಡಿತವಾಗಿಯೂ ಬಂದೇ ಬರ್ತಾರೆ. ಅದು ಹೇಗೆ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರಾಯರು ಕನಸಲ್ಲಿ ಬರಬೇಕಾದ್ರೆ ನೀವೇನು ಮಾಡಬೇಕು ಅನ್ನೋರಾದರೆ, ಪ್ರತಿದಿನ ನೀವು ರಾಯರು ಜಪನ 10 ನಿಮಿಷ ಆದರೂ ನೀವು ಮಾಡಬೇಕು. ಬೆಳಗ್ಗೆ ಆದರೂ ಮಾಡಬೇಕು ಅಥವಾ ಸಂಜೆ ಆದರೂ ನೀವು ಮಾಡ್ಬೋದು. ಅದು ನಿಮ್ಮ ಅನುಗುಣಕ್ಕೆ ಬಿಟ್ಟಿರುವಂಥದ್ದು. ನಿಮ್ಮ ಸಮಯಕ್ಕೆ ಹೇಗೆ ಅನುಕೂಲ ಆಗುತ್ತೋ ನೀವು ಆ ರೀತಿ ಕೇವಲ 10 ನಿಮಿಷಗಳ ಕಾಲ ಯಾರೂ ಇಲ್ಲದೆ ಇರೋವಂಥ ನಿಶಬ್ದವಾಗಿರೋ ಪ್ಲೇಸಲ್ಲಿ ಅಥವಾ ರಾಯರು ಮುಂದೆನೇ ಕೂತ್ಕೊಂಡು ನೀವು 10 ನಿಮಿಷಗಳ ಕಾಲ ರಾಯರು ಸ್ತೋತ್ರನ, ರಾಯರು ಮಂತ್ರನ ಹೇಳ್ಬೇಕು. ಬರೀ ರಾಯರು ಮಂತ್ರನ 10 ನಿಮಿಷದಲ್ಲಿ ಹೇಳ್ಬಿಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ನೀವು ಹೇಳಿ ಮುಗಿಸ್ಬಿಡ್ಬೇಕು ಮಂತ್ರನ ಅಂತ ಹೇಳೋದೆಲ್ಲ. ನಿಧಾನವಾಗಿ ನೀವು ರಾಯರನ್ನ ಮನಸ್ಸಲ್ಲೇ ಧ್ಯಾನನ ಮಾಡ್ತಾ ರಾಯರು ಬೃಂದಾವನನ ನಿಮ್ಮ ಕಣ್ಮುಂದೆ ತಂದ್ಕೋಬೇಕು. ರಾಯರು ಅನುಗ್ರಹ ಮಾಡ್ತಾ ಇದ್ದಾರಪ್ಪ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೀನಿ ಅಥವಾ ನಾವು ಹೋಗುವಂಥ ಮಠಕ್ಕೆ ಹೋಗಿದ್ದೀನಿ, ಅಲ್ಲಿ ರಾಯರು ಮುಂದೆ ನಾನು ನಿಂತಿದ್ದೀನಿ, ರಾಯರು ಅನುಗ್ರಹ ಮಾಡ್ತಾ ಇದ್ದಾರೆ ಅಥವಾ ರಾಯರನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀನಿ ಅನ್ನೋ ರೀತಿ ನೀವು ಫೀಲ್ನ ಮಾಡ್ಕೋಬೇಕು. ಫೀಲ್ನ ಮಾಡಿಕೊಂಡೇ ರಾಯರು ಮಂತ್ರನ ನೀವು 10 ನಿಮಿಷಗಳ ಕಾಲ ಯಾವ ಸಮಯದಲ್ಲಾದರೂ ನೀವು ಜಪನ ಮಾಡ್ಬೋದು. ಇದೇ ಟೈಮಲ್ಲಿ ಮಾಡಿ ಅಂತ ನಾನು ಹೇಳೋದಿಲ್ಲ, ಯಾವ ಸಮಯದಲ್ಲಾದರೂ ನೀವು ಮಾಡ್ಬೋದು. ಮಾಡೋದಕ್ಕೆ ಬೇಕಾಗಿರೋದು ಶುದ್ಧವಾದ ಮನಸ್ಸು ಬೇಕು, ಮತ್ತು ಅಷ್ಟೇ ಶುದ್ಧವಾದ ನಂಬಿಕೆನೂ ಇರಬೇಕು ರಾಯರು ವಿಷಯದಲ್ಲಿ. ಸಾಧ್ಯ ಆಗೋರು ಮನೆಯಲ್ಲಿ ಸರಳವಾಗಿ ರಾಯರು ಮುಂದೆ ದೀಪಾರಾಧನೆನ ಮಾಡಿ, ತುಪ್ಪದ ದೀಪಾರಾಧನೆನ ಮಾಡಿ. ನೀವು ಸಂಜೆ ಆದರೂ ಮಾಡ್ಬೋದು ಅಥವಾ ಬೆಳಗ್ಗೆ ಆದರೂ ನೀವು ದೀಪನ ಅಣಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೀವು ಕೆಲಸಗಳಿಗೆ ನೀವು ಹೋಗ್ಬೋದು. ಇನ್ನು ರಾಯರಿಗೆ ಅತ್ಯಂತ ಪ್ರಿಯವಾಗಿರೋ ವಸ್ತು ಅಂದರೆ ಅದು ತುಳಸಿನ ನೀವು ಅರ್ಪಣೆನ ಮಾಡಬೇಕು ರಾಯರಿಗೆ. ಅಥವಾ ನಿಮ್ಮ ಹತ್ರ ರಾಯರು ಪಾದ ಏನಾದ್ರು ಇತ್ತು ಅಂದರೆ ಅದಕ್ಕೆ ತುಳಸಿ ಅರ್ಚನೆನ ಮಾಡಿ. ರಾಯರು ಫೋಟೋಗೂ ನೀವು ತುಳಸಿ ಅರ್ಚನೆನ ಮಾಡ್ಬೋದು. ಬಟ್ ತುಳಸಿ ಅರ್ಚನೆ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ದಳ ತುಳಸಿಯನ್ನಾದರೂ ರಾಯರಿಗೆ ಅರ್ಪಣೆನ ಮಾಡಿ ನೀವು ಪೂಜೆನ ಮಾಡಬೇಕು. ಇವತ್ತೇ ರಾಯರು ನಮ್ಮ ಕನಸಲ್ಲಿ ಬರಬೇಕಪ್ಪ ಅನ್ನೋರು, ಅದಕ್ಕೆ ತುಂಬ ಒಳ್ಳೆಯದಾಗಿರೋ ದಿನ ಅಂದರೆ ಗುರುವಾರ. ರಾಯರ ಪ್ರಿಯವಾದ ವಾರ ಅಲ್ವಾ. ಗುರುವಾರದ ದಿವಸ ನೀವು ತುಂಬ ಶುದ್ಧವಾಗಿ ರಾಯರು ಫೋಟೋನೆಲ್ಲ ಶುದ್ಧಿ ಮಾಡಿ ಮನೆಯಲ್ಲಿ ಸಾತ್ವಿಕ ಆಹಾರನೇ ತಿನ್ನಬೇಕು. ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋವಂಥ ಊಟ ಮಾಡಬೇಕು. ಮಾಂಸಾಹಾರ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಏನನ್ನೂ ಕೂಡ ನೀವು ಮನೇಲಿ ಮಾಡೋ ಹಾಗೂ ಇಲ್ಲ, ತಿನ್ನೋ ಆಗಿಲ್ಲ. ಮತ್ತು ಈಚೆಯಿಂದ ತಂದಿರೋವಂಥ ಫುಡ್ನೂ ಕೂಡ ನೀವು ತಿನ್ನೋ ಆಗಿಲ್ಲ ಅವತ್ತಿನ ದಿವಸ. ಗುರುವಾರನೇ ನೀವು ರಾಯರು ಕನಸನ್ನ ಬರೆಸ್ಕೋಬೋದು. ರಾಯರು ಜಪನ ನೀವು ಆದಷ್ಟು ಸಮಯ ಸಿಕ್ಕಾಗ ರಾಯರು ಧ್ಯಾನ ಮಾಡೋದು, ರಾಯರು ಹಾಡುಗಳನ್ನ ಕೇಳೋದು, ರಾಯರನ್ನ ನೆನೆಯೋದು ಮಾಡಬೇಕು ಅವತ್ತೊಂದು ಇಡೀ ದಿನ. ಮತ್ತು ಮನೆಯಲ್ಲಿ ಯಾವುದೇ ರೀತಿ ಜಗಳಗಳಾಗಬಾರ್ದು. ಬೇರೆಯವ್ರಿಗೆ ನಿಂದೆ ಮಾಡೋದಾಗಿರ್ಬೋದು, ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನ ಮನಸ್ಸಲ್ಲಿ ಓಡಿಸೋದಾಗಿರ್ಬೋದು, ಆ ಥರ ಏನೂ ಮಾಡೋದಕ್ಕೆ ಹೋಗಬೇಡಿ ಅವತ್ತೊಂದು ದಿವಸ. ಮತ್ತು ಅವತ್ತಿನ ರಾತ್ರಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವೇನಾದ್ರು ಇದನ್ನ ಗುರುವಾರನೇ ಮಾಡ್ತೀನಿ ಅಂದರೆ ತುಂಬ ಒಳ್ಳೆಯದು. ಇಲ್ಲ ನಿಮಗೆ ಬೇರೆ ದಿವಸ ನಾನು ಮಾಡ್ಬೋದಾ ಅಂದರೆ ಮಾಡ್ಬೋದು, ಬಟ್ ತುಂಬ ಬೆಸ್ಟ್ ವಾರ ರಿಸಲ್ಟ್ ನಿಮಗೆ ಪಡೆಯೋಕ್ಕೆ ಅಂದರೆ ಅದು ಗುರುವಾರ ಅಂತಲೇ ಹೇಳ್ಬೋದು. ನೀವು ಅವತ್ತಿನ ರಾತ್ರಿ ಏನು ಮಾಡಬೇಕಂದ್ರೆ ಕೈ ಕಾಲು ಮುಖ ತೊಳ್ಕೊಬೇಕು. ಮತ್ತು ನೀವು ಬೆಳಗ್ಗೆ ಹಾಕ್ಕೊಂಡಿರೋವಂಥ ಬಟ್ಟೆನ ಬದಲಾಯಿಸಿ ಬೇರೆ ಬಟ್ಟೆನ, ಶುದ್ಧವಾಗಿರೋವಂಥ ಬೇರೆ ಬಟ್ಟೆನ ನೀವು ಹಾಕ್ಕೊಂಡು ಕೈ ಕಾಲು ಮುಖನೇ ತೊಳ್ಕೊಂಡೇ ಹಾಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ನೀವು ರಾಯರು ಮುಂದೆ ಕೂತ್ಕೊಂಡು ಒಂದು 10 ನಿಮಿಷಗಳ ಕಾಲ ಕಣ್ಣನ್ನು ಮುಚ್ಚಿಬಿಟ್ಟು ರಾಯರು ಧ್ಯಾನನ ಮಾಡಿಬಿಟ್ಟು ನೀವೇನು ಮಾಡಬೇಕು, ಮೊದಲಿಗೆ ರಾಯರು ಪಾದನ ನೋಡಬೇಕು. ನಿಮ್ಮ ಮನೇಲಿ ಫೋಟೋ ಇರಲಿ, ವಿಗ್ರಹ ಇರಲಿ, ರಾಯರು ಪಾದ, ರಾಯರು ಕಣ್ಗಳು ಚೆನ್ನಾಗಿ ಕಾಣಿಸೋವಂಥ ಫೋಟೋನೇ ತಂದಿರ್ತಾರೆ. ರಾಯರು ತೇಜಸ್ಸಿರುವಂಥ ಮುಖವಾದ ರಾಯರು ಕಣ್ಣುಗಳನ್ನ ನೀವು 1-2 ನಿಮಿಷ ನೋಡಿಬಿಟ್ಟು ಆ ನಂತರ ನಿಮ್ಮ ಕಣ್ಣುಗಳನ್ನ ಮುಚ್ಚಿಬಿಟ್ಟು ನೀವು 10 ನಿಮಿಷಗಳ ಕಾಲ ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ರಾಯರು ಮೂಲ ಮಂತ್ರನೋ, ರಾಯರು ಅಷ್ಟೋತ್ತರನೋ, ರಾಯರು ಗಾಯತ್ರಿ ಮಂತ್ರನೋ ಹೇಳ್ಬಿಟ್ಟು ನೀವು ಅಲ್ಲೇ ಒಂದು 5 ಬಾರಿ, 11 ಬಾರಿ, 21 ಬಾರಿ ಹಾಕ್ರಿ ಪ್ರದಕ್ಷಿಣೆನ. ಹಾಕ್ಬಿಟ್ಟು ನಮಸ್ಕಾರನ ಮಾಡಿಕೊಟ್ಟು, ಅಪ್ಪ ತಂದೆ ನನ್ನ ಕನಸಿನಲ್ಲಿ ನೀವು ಬಂದು ಇವತ್ತು ನನಗೆ ಅನುಗ್ರಹನ ಮಾಡಬೇಕಪ್ಪ ಅಂತ ನೀವು ರಾಯರು ಕಣ್ಣನ್ನ, ರಾಯರು ಪಾದನ ನೋಡಿಕೊಂಡು ರಾಯರಲ್ಲಿ ನಿಮ್ಮ ಕೋರಿಕೆನ ಇಟ್ಬಿಟ್ಟು ಒಂದೇ ಮನಸ್ಸಿಂದ ರಾಯರು ಜಪನ ಮಾಡ್ತಾ ನೀವು ಮಲ್ಕೋಬೇಕು. ಯಾವುದೇ ಕಾರಣಕ್ಕೂ ಮೊಬೈಲ್ ನೋಡೋದಾಗಿರ್ಬೋದು, ಬೇರೆಯವ್ರ ಹತ್ರ ಮಾತಾಡೋದಾಗಿರ್ಬೋದು, ಆಮೇಲೆ ಮಲ್ಕೊಳ್ಳೋದಾಗಿರ್ಬೋದು, ಅದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಅವತ್ತಿಂದು ಇಡೀ ದಿವಸ ನೀವು ರಾಯರಿಗಂತಲೇ ಎತ್ತಿಟ್ಬಿಡಿ. ರಾಯರು ಧ್ಯಾನದಲ್ಲೇ ನೀವು ಮುಳುಗೋಗ್ಬಿಡಿ. ಯಾವುದೇ ರೀತಿ ಫೋನನ್ನಂತೂ ನೋಡೋದಕ್ಕೆ ಹೋಗಬೇಡಿ ನೀವು ಮಲಗೋದಕ್ಕಿಂತ ಮುಂಚೆ. ರಾಯರು ಧ್ಯಾನನ ಮಾಡಿ, ರಾಯರು ಮಂತ್ರನೇ ಹೇಳ್ತಾನೆ, ರಾಯರು ಧ್ಯಾನದಲ್ಲೇ ನಿಮ್ಮ ಮನಸ್ಸಿಗಾಗಿರ್ಬೋದು, ನಿಮ್ಮ ಮೈಂಡ್ಗಾಗಿರ್ಬೋದು ರಾಯರು ನಾಮನ ಹೇಳ್ಕೊಂಡೆ ನೀವು ಆವತ್ತಿನ ದಿವಸ ಹಾಸಿಗೆ
ಹಾಸಿಗೆ ಮೇಲೆ ಮಲಗೋದಕ್ಕೆ ಹೋಗಬೇಡಿ, ಚಾಪೆ ಮೇಲೆ ಮಲ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಏನಾದರೂ ರಾಯರು ಮಂತ್ರಾಕ್ಷರ ಇದ್ದರೆ ಅದನ್ನು ಸ್ವಲ್ಪ ದಿಂಬಿನ ಮೇಲೆ ಅಥವಾ ನಿಮ್ಮ ತಲೆ ದಿಂಬಿನ ಕೆಳಗಡೆ ಅಥವಾ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಒಂದೆರಡು ಕಾಳು ಬಾಯಿಲೆ ಹಾಕ್ಕೊಂಡು ರಾಯರು ನಾಮನ ಹೇಳ್ಕೊಂಡು ಇವತ್ತಿಲ್ಲ ಖಂಡಿತವಾಗಿಯೂ ರಾಯರು ನನ್ನ ಕನಸಲ್ಲಿ ಬಂದು ಅನುಗ್ರಹನ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ನೀವು ಮಲ್ಕೋಬೇಕು. ಆವಾಗ ರಾಯರು ಯಾವುದಾದ್ರು ಒಂದು ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಬಂದು ಅನುಗ್ರಹನ ಮಾಡ್ತಾರೆ. ನೀವು ಕೇಳುವಂಥ ಕೋರಿಕೆಗೆ ಒಂದು ದಾರಿನ ತೋರಿಸ್ಕೊಡ್ತಾರೆ. ಇದಂತೂ 100% ಟ್ರೂ ಅಂತಲೇ ಹೇಳ್ಬೋದು. ಮತ್ತು ನೀವು ಮಲ್ಕೊಳ್ಳೋವಂಥ ಚಾಪೆ ಆಗಿರ್ಬೋದು, ಒರೆಸ್ಕೊಳ್ಳೋವಂಥ ಹೊದಿಕೆ ಆಗಿರ್ಬೋದು, ಎಲ್ಲನೂ ಕೂಡ ಪರಿಶುದ್ಧವಾಗಿರಬೇಕು. ಮತ್ತು ಬ್ರಹ್ಮಚಾರ್ಯನ ಫಾಲೋ ಮಾಡಿರಬೇಕು. ಓಕೆನಾ? ಇದಿಷ್ಟು ಕ್ರಮನ ನೀವು ಅನುಸರಿಸಿ ನೋಡಿ. ಬರೀ ಇಷ್ಟೆಲ್ಲ ಕ್ರಮ ಅನುಸರಿಸ್ಬಿಟ್ಟು ರಾಯರು ಬಂದೇ ಇಲ್ಲಪ್ಪ ಅಂದರೆ ಅಲ್ಲಿಗೆ ನಿಮ್ಮ ಮಿಸ್ಟೇಕು ಕೂಡ ಇರುತ್ತೆ. ಅದು ಏನು ಅಂತ ನೀವು ತಿಳ್ಕೊಬೇಕು. ಅಷ್ಟೇ ನೀವು ನಂಬಿಕೆನೇ ಇಟ್ಟು ಮಾಡಬೇಕು. ರಾಯರು ಬರ್ತಾರೆ 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 ಅನ್ನೋ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಇರಬೇಕು. ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದೀನಪ್ಪ ಕಾಟಾಚಾರಕ್ಕೆ, ನೋಡೇ ಬಿಡೋಣ, ಕನ್ಸಲ್ಲಿ ಬಂದುಬಿಡ್ತಾರಾ, ಕನ್ಸಲ್ಲಿ ಬಂದು ನನಗೇನು ಮಾಡ್ತಾರೆ ನೋಡೋಣ ಅನ್ನೋ ರೀತಿ ಅಹಂಕಾರದಿಂದ, ದುರಹಂಕಾರದಿಂದ ಅಥವಾ ಏನನ್ನೋ ಪರೀಕ್ಷೆ ಮಾಡೋದಕ್ಕೋಸ್ಕರ ರಾಯರು ಮುಂದೆ ನೀವು ಎಕ್ಸ್ಪೆರಿಮೆಂಟ್ನಂತೂ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಅದು ಮಾಡಿದ್ರೂ ನಿಮ್ಗೇನು ಪ್ರಯೋಜನ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ರಾಯರ ವಿಷಯದಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನ ನಾವು ಮಾಡೇ ಇರ್ತೀವಿ. ಆ ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು, ತಪ್ಪು ಮಾಡಿದರೆ ಏನಾಗುತ್ತೆ, ಅಥವಾ ತಪ್ಪು ಮಾಡಿದರೆ ರಾಯರು ನಮ್ಮನ್ನು ಅನುಗ್ರಹಿಸಲ್ವಾ ಅನ್ನೋ ಹಲವಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಒಂದೊಂದು ಸರಿ ಉಟ್ಕೊಳ್ತವೆ. ಅದಕ್ಕೆಲ್ಲ ಉತ್ತರನ ನಾವಿವಾಗ ತಿಳ್ಕೊಳ್ಳೋಣ. ರಾಯರು ಪೂಜೆ ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟ್. ಅಂದರೆ ರಾಯರು ಎಷ್ಟು ತಾಳ್ಮೆಯಿಂದ ಇರ್ತಾರೆ. ಅವ್ರ ಜೀವನದಲ್ಲಿ ಎಂಥ ಕಷ್ಟ ಬಿರುಗಾಳಿ ಬಂದರೂ ಕೂಡ ಎಷ್ಟು ತಾಳ್ಮೆಯಿಂದ ವಿನಯದಿಂದ ಅವರು ಪರಿಹಾರ ಮಾಡ್ಕೋತಾರಲ್ವ, ಅಷ್ಟು ತಾಳ್ಮೆಯಿಂದ ನಾವು ರಾಯರು ಪೂಜೆ ಮಾಡಬೇಕು. ನಮ್ಮ ಕಷ್ಟಕ್ಕೆ ಇನ್ನು ಪರಿಹಾರ ಸಿಕ್ಕಿಲ್ಲಪ್ಪ ಅಂತ ರಾಯರನ್ನ ನಿಂದನೆ ಮಾಡೋದು ಅಥವಾ ಬೇರೆಯವ್ರನ್ನ ನಿಂದನೆ ಮಾಡ್ತಾನೆ ನಾವು ಪೂಜೆ ಮಾಡೋದು ಆ ಥರ ಮಾಡಬಾರ್ದು. ಮೌನವಾಗಿಯೂ ಕೂಡ ನಾವು ಪೂಜೆನ ಮಾಡಬಾರ್ದು. ರಾಯರು ಮಂತ್ರನ, ರಾಯರು ನಾಮನ ಹೇಳ್ಕೊಂಡು ನಾವು ಪೂಜೆನ ಶುರು ಮಾಡಬೇಕು, ಕಂಪ್ಲೀಟ್ನ ಮಾಡಬೇಕು. ಬೇರೆಯವ್ರ ಬಗ್ಗೆ ದ್ವೇಷ ಅಸೂಯೆ ಪಟ್ಕೊಂಡು ನೀವು ದಯವಿಟ್ಟು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಆ ನಂತರ ಇನ್ನು ರಾಯರಿಗೆ ಪ್ರಿಯವಾಗಿರುವಂಥ ತುಳಸಿನ ಯಾವುದೇ ಕಾರಣಕ್ಕೂ ಅಘೋರವಾಗಿ ನೋಡಬಾರ್ದು. ಇನ್ನು ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು ತುಳಸಿ ಗಿಡಕ್ಕೆ ಕೈ ಹಾಕೋದು, ತುಳಸಿ ಗಿಡನ ಕೀಳೋದು ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಅಶುಚಿಯಾಗಿರೋಂಥ ಬಟ್ಟೆನ ಧರಿಸೋದು ಬೇಡ. ಏನೋ ಶರ್ಟು ಚೆನ್ನಾಗಿರೋದು ಹಾಕ್ಕೊಂಡಿದ್ದೀನಿ, ಒಗ್ದಿರೋ ಅಂಥದ್ದು, ಅಯ್ಯೋ ಪ್ಯಾಂಟ್ ಬಿಡಿ ನಿನ್ನ ಪೂಜೆ ಎಲ್ಲ ಆಯ್ತಲ್ಲ, ನೆನ್ನೆ ಹಾಕ್ಕೊಂಡಿರೋದು ಹಾಕೊಂಡು ಹೊಟ್ಟೋಗೋಣ, ಮತ್ತೆ ಯಾರು ಒಗೆಯೋಕೆ ಹಾಕೋರು, ಆ ಥರ ಎಲ್ಲ ಮೈಂಡ್ಸೆಟ್ಗಳಿರುತ್ತೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಶುದ್ಧವಾಗಿರುವಂಥ ಬಟ್ಟೆನೇ ಧರಿಸ್ಕೊಂಡೇ ನೀವು ಪೂಜೆನ ಮಾಡಬೇಕಾಗಿರೋವಂಥದ್ದು. ದೀಪ ಹಚ್ಚಿರ್ತೀರ, ಅದು ತುಂಬ ನಿಧಾನಕ್ಕೆ ಉರಿಯೋವಂಥದ್ದು ಅಥವಾ ಜೋರಾಗಿ ಉರಿಯೋವಂಥದ್ದು, ಆ ಥರ ದೀಪಗಳನ್ನ ಕೇರ್ಲೆಸ್ಸಾಗಿ ಹಚ್ಚಕ್ಕೆ ಹೋಗಬೇಡಿ. ಅದು ತುಂಬ ಜಾಸ್ತಿನೂ ಉರಿಬಾರ್ದು, ದೀಪ ತುಂಬ ಸಣ್ಣಗೂ ಕೂಡ ಉರಿಬಾರ್ದು, ಮೀಡಿಯಮ್ಮಾಗೆ ಉರಿಬೇಕು. ಅದು ಹೆಂಗೆ ಉರಿಬೇಕು, ದೀಪ ನೋಡಿದ ತಕ್ಷಣ ನಿಮಗೆ ರಾಯರು ಮುಖದಲ್ಲಿರುವಂಥ ತೇಜಸ್ಸು ಎದ್ದು ಕಾಣಬೇಕು, ಆ ರೀತಿ ನೀವು ದೀಪನ ಹಚ್ಬೇಕಾಗಿರೋವಂಥದ್ದು. ಮತ್ತು ದೀಪ ಆರಿಸುವಾಗ ಬಾಯಿಂದ ಊದೋದು ಅಥವಾ ಸುಮ್ಮನೆ ದೀಪನ ಹೇಗಾದ್ರೂ ಹಚ್ಬಿಟ್ಟು ಹೊಟ್ಟೋಗ್ಬಿಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಆವಾಗಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸನ ಮತ್ತು ಮೊಟ್ಟೆನಾಗಿರ್ಬೋದು ಇನ್ನೇನಾದ್ರು ಫುಡ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಅವತ್ತೊಂದು ದಿವಸ ಮನೇಲಿ ಏನಾದ್ರು ಸೂತ್ಕ ಇತ್ತು, ಇನ್ನೇನಾದರೂ ಜನನ ಮರಣ ಆ ಥರ ಏನೇ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ದೇವ್ರ ಮನೆಗೆ ಹೋಗೋದಾಗಿರ್ಬೋದು, ರಾಯರ ಫೋಟೋ ಮುಟ್ಟೋದು, ಪೂಜೆ ಮಾಡೋದು ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹೆಣ್ಮಕ್ಳು ಮುಟ್ಟಾಗಿ 5 ದಿವಸ ಕಂಪ್ಲೀಟ್ ಆದಮೇಲೆ ಪೂಜೆನ ಮಾಡಬೇಕು. ಇನ್ನು ನನ್ನ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋ ಸಂಶಯದಿಂದ ನೀವು ಪೂಜೆನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನೀವೇನು ಮಾಡಬೇಕು ಆ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡಿಬಿಟ್ಟು ರಾಯರ ಮೇಲೆ ಬಿಟ್ಬಿಡಿ. ಎಷ್ಟೋ ಜನ ಕಮೆಂಟ್ ಹಾಕಿದ್ರಿ, ನನ್ನ ಕೆಲಸ ಆಗುತ್ತೆ ಅಂತ ಬಂತು, ಚೀಟಿ ಬರೆದಾಕಿದೆ, ಆಗುತ್ತೆ ಅಂತ ಬಂದಮೇಲೆ ಎಷ್ಟು ದಿವಸ ಬೇಕು ಅಂತ ಕೇಳ್ತೀರಾ. ಎಷ್ಟು ದಿವಸ ಬೇಕು ಅಂತ ಅದು ನನಗಲ್ಲ, ರಾಯರಿಗೂ ಕೂಡ ಗೊತ್ತಿರಲ್ಲ. ನಿಮ್ಮ ಜೀವನದಲ್ಲಿ ಯಾವ ಸಮಯ ಬರಬೇಕು ಆ ಸಮಯಕ್ಕೆ ರಾಯರು ನಿಮಗೆ ಕೊಡ್ತಾರೆ. ಆಗುತ್ತೆ ಅಂತ ಬಂದಮೇಲೆ ನೀವು ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು, ಅದ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಆಗುತ್ತೆ ಅಂತ ಬಂತು ಆಗಲೇ ಇಲ್ವಲ್ಲ ಆ ಥರ ನೀವು ಥಿಂಕಿಂಗ್ಗಳನ್ನ ಇಟ್ಕೋಬೇಡಿ. ಆಗುತ್ತೆ ಅಂತ ಬಂತ ರಾಯರು ನೋಡ್ಕೋತಾರೆ ಎಲ್ಲನೂ ಅಂತ ನೀವು ಅಲ್ಲಿಗೆ ಬಿಟ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಬೇಕು ಅಷ್ಟೇನೆ. ಕೇವಲ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ರಾಯರು ನೆನೆದ್ರೆ ಅದರಿಂದ ಯಾವುದೇ ಪ್ರಯೋಜನಗಳು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ನಿಷ್ಕಲ್ಮಶವಾದ ಭಕ್ತಿ, ನಂಬಿಕೆ, ಪ್ರೀತಿಗೆ ಮಾತ್ರನೇ ರಾಯರು ಕರಗೋ ಅಂಥದ್ದು. ಮಂತ್ರ ಎಲ್ಲ ಕಂಪ್ಲೀಟಾಗಿ ಓದ್ಬಿಡ್ಬೇಕಪ್ಪ ಅಂತ ನೀವು ಫಾಸ್ಟಾಗಿ ಓದೋದು, ತಪ್ಪಾಗಿ ಓದೋದು ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಂತ್ರನೇ ನಿಧಾನಕ್ಕೆ ಓದಿ. ಮತ್ತು ಅಹಂಕಾರನ ಬಿಟ್ಬಿಟ್ಟು ನೀವು ಪೂಜೆ ಮಾಡಬೇಕು. ನಾನು ಎಷ್ಟು ಪೂಜೆ ಮಾಡ್ತಾಯಿದ್ದೀನಿ, ಏನೂ ಇಲ್ವಲ್ಲ, ನೋಡಿ ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಅನ್ನೋ ರೀತಿ ಹಮ್ಮನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು
ನೀವು ರಾಯರ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಟೈಮಿಂಗ್ಸ್ನ ಮೇಂಟೈನ್ನ ಮಾಡ್ಕೊಂಡೋಗಿ. ದಿನನಿತ್ಯ ಮಾಡ್ತೀವಿ ಅಂದರೆ ಒಂದು ಎಕ್ಸಾಂಪಲು ನೀವು 7 ಗಂಟೆಗೆ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿನಿತ್ಯ 7 ಗಂಟೆಗೆ ನೀವು ಪೂಜೆನ ಮಾಡ್ತಾ ಹೋಗಿ. ಅದರಿಂದ ತುಂಬ ಒಳ್ಳೆ ಬೇಗ ರಿಸಲ್ಟ್ ನೀವು ನೋಡ್ಬೋದು. ಎಲ್ಲ ತಪ್ಪುಗಳು ನಮ್ಮಿಂದ ತಿಳಿಯದೇ ಆಗ್ಬಿಡುತ್ತೆ, ಅದು ನಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ರಾಯರಿಗೆ ಕ್ಷಮಾಪಣೆನ ಕೇಳಬೇಕು ಮತ್ತು ಕ್ಷಮಾಪಣೆ ಮಂತ್ರನ ನೀವು ಹೇಳಬೇಕು ರಾಯರಿಗೆ. ಇದಿಷ್ಟು ಕೆಲಸನ ನೀವು ಮಾಡಿ ನೋಡಿ. ರಾಯರು ಕನಸಲ್ಲಿ ಏನಕ್ಕೆ ಬರಲ್ಲ, ಬಂದೇ ಬರ್ತಾರೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥದ್ದು. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ನಂಬಿಕೆ ಇಟ್ಟು ಟ್ರೈ ಮಾಡಿ, ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.